ಕರ್ನಾಟಕದ ಹೆಬ್ಬಾಗಿಲು ಯಾಲಕ್ಕಿ ಕಂಪಿನ ನಾಡು ಎಂದೇ ಪ್ರಸಿದ್ಧಿ ಪಡೆದಂಥ ಹಾವೇರಿಯ ಲೋಕಸಭಾ ಚುನಾವಣೆಯ ಕ್ಷೇತ್ರ ಸಮೀಕ್ಷೆಯನ್ನು ಇದೀಗ ಪವರ್ ಟಿವಿ ಮಾಡ್ತಾ ಇರುವಂಥದ್ದು. ಹಾವೇರಿ ಜಿಲ್ಲೆಯ ಜನರ ನಾಡಿಮಿಡಿತ ಯಾರ ಪರವಾಗಿದೆ, ಇಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಪವರ್ ಟಿವಿಯ ಕ್ಷೇತ್ರ ಸಂಚಾರದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಯಾಲಕ್ಕಿ ಕಂಪಿನ ನಾಡು ಎಂದೇ ಪ್ರಸಿದ್ಧಿ ಪಡೆದಂಥ ಹಾವೇರಿ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಸಮೀಕ್ಷೆಯಲ್ಲಿ ನಾವು ಇವತ್ತು ಯಾರ ಪರವಾಗಿ ಜನರು ಓಲೈಕೆಯನ್ನು ನೀಡ್ತಾ ಇದ್ದಾರೆ, ಈ ಕ್ಷೇತ್ರದ ಜನರ ನಾಡಿ ಮಿಡಿತ ಯಾವ ಪಕ್ಷದ ಮೇಲಿದೆ ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವೀಗ ಹಾವೇರಿಯ ಒಂದು ಪ್ರಮುಖ ದ್ವಾರದಲ್ಲಿ ಇದೀವಿ. ನೋಡ್ಬೋದು, ಇದು ಯಾಲಕ್ಕಿ ಕಂಪಿನ ಪ್ರಸಿದ್ಧವಾಗಿ ಯಾಲಕ್ಕಿ ಮಾಲೆ ಮಾಡೋದ್ರ ಮೂಲಕ ಸಾಕಷ್ಟು ಹೆಸರು ಮಾಡಿದಂಥ ಒಂದು ಜಿಲ್ಲೆ ಆಗಿದ್ದರಿಂದ ಇದು ಕೂಡ ಇದೀಗ ಯಾಲಕ್ಕಿ ಕಂಪಿನ ನಗರಿ ಎಂಬ ಬಿರುದು ಸಹ ಪಡೆದಿರುವಂಥದ್ದು. ನಾನೀಗ ಒಂದಿಷ್ಟು ಯುವಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತೀರಿ ಮತ್ತು ಯಾಕೆ ನೀಡ್ತೀರಿ? ನಾವು ರಾಜ್ಯ ಅಂತ ಬಂದರೆ ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತೇವೆ. ಏನಕ್ಕಂದರೆ ಬಡವರಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ತುಂಬ ಬಸ್ ಫ್ರೀ ಕೊಟ್ಟರು ಹೆಣ್ಮಕ್ಳಿಗೆ, ಆಮೇಲೆ ಅಕ್ಕಿ ಫ್ರೀ ಕೊಟ್ಟರು. ಆಮೇಲೆ ನೆಕ್ಸ್ಟು ಈಗ ನಡೀತಾ ಇರೋದು ಲೋಕಸಭಾ ಚುನಾವಣೆ, ಯಾರಿಗೆ ಬೆಂಬಲ? ಅದೇ ಗೊತ್ತಾಯಿತು, ಲೋಕಸಭಾ ಅಂದ್ರೆ ನಾವು ಮಾಡ್ತಾ ಇರೋದು ಇವಾಗ ಹಾವೇರಿಗೆ ಕಾಂಗ್ರೆಸ್ಸಿಗೆ ಮಾಡ್ಬೇಕಂತ ನಮ್ಮ ಅನಿಸಿಕೆ. ಏನಕ್ಕಂದರೆ ನೆಕ್ಸ್ಟು ಏನೇನೋ ಅನಿಸಿಕೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಇವಾಗ ರಾಜ್ಯದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದು ನಮ್ಗೆ ನಂಬಿಕೆ ಇದೆ. ನೆಕ್ಸ್ಟ್ ಕೇಂದ್ರದಲ್ಲಿ ಅದೇ ಥರ ಮಾಡ್ತಾರೆ ಅಂತಂದು ಇದಾಗಿದೆ. ಈ ಬಾರಿಯ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು, ನೀವು ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತೀರಿ ಮತ್ತು ಯಾಕೆ ನೀಡ್ತೀರಿ? ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರು ಯುವಕರಿರೋದ್ರಿಂದ ಬಾರಿ ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಅನಿಸಿಕೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಬೆಂಬಲ ಸೂಚಿಸ್ತಾ ಇದ್ದೀರಿ? ಯಾಕಂದರೆ BJPಗೆ 10 ವರ್ಷದಲ್ಲೇ ನೋಡಿದ್ದೀವಿ, ಏನೇನು ಕೆಲಸ ಆಗಿದ್ದೀವಿ ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಏನು ಕೆಲಸ ಆಗಿಲ್ಲ. ಅದರ ಸಂಬಂಧ ನಾವು ಕಾಂಗ್ರೆಸ್ ಬೆಂಬಲಿಸ್ಬೇಕಂತ ವಿಚಾರ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ? ಗಡ್ಡದೇವ್ರ ಮಠ ಹೇಗಿದ್ದಾರೆ? ಕ್ಷೇತ್ರದ ಬಗ್ಗೆ ಏನಾದರೂ ಅವ್ರಿಗೆ ಎಲ್ಲ ಮಾಹಿತಿ ಇದೆಯಾ? ಮಾಹಿತಿ ಇದೆ, ಯಾಕಂದ್ರೆ ನಮ್ಮ ಜಿಲ್ಲಾದವರು ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಆದ್ಯತೆ ಕೊಡೋಣ ಅಂತ. ಇನ್ನು BJP ಅಭ್ಯರ್ಥಿ ಬಗ್ಗೆ ಏನು ಹೇಳ್ತಿಲ್ಲ? ನಮ್ಮ ಬೊಮ್ಮಾಯರು ಇದ್ರು ಮುಖ್ಯಮಂತ್ರಿ ಇದ್ದಾಗ ಹಾವೇರಿ ಭಾಗದಾಗ ಏನು ಕೆಲಸನ ಮಾಡಲಿಲ್ಲ ಅವರು. ರೋಡು ಗಟ್ರ ಏನು ಕೆಲಸಗಳಾಗಿಲ್ಲ. ಅಲ್ಲ, MP ಅವರು ಉದಾಸಿ ಅವರು ಆಗಿದ್ರು, ಅವರು ಯಾವ ರೀತಿ ಕೆಲಸ? ಏನು ಕೆಲಸ ಆಗಲಿಲ್ಲ, ಏನೋ ಒಂದು ಕೆಲಸಗಳು ನೆಟ್ಟಗಾಗಿಲ್ಲ. ಹಿಂಗಾಗಿ ಅವರು ಒಳ್ಳೆ ಅಂದಿದ್ದಕ್ಕೆ ಈಗ ಹೊಸಬ್ರು ತಂದಿದ್ರು ಆಗೋದಿಲ್ಲ. ಬೊಮ್ಮಾಯಿ ಅವ್ರು ನಿಂತಿದ್ದಾರೆ, ಅವ್ರಿಗೆ ಯಾವ ರೀತಿ? ಅದೇ ಬೊಮ್ಮಾಯರಿಗೆ ಆಗೋದಿಲ್ಲ, ಯಾಕಂದರೆ ಅವರು ಮುಖ್ಯಮಂತ್ರಿ ಇದ್ದರೂ ಕೆಲಸ ಮಾಡಿಲ್ಲ. ಜನರಿಗೆ ತಮ್ಮ ಕ್ಷೇತ್ರ ಅಷ್ಟೇ ಕೆಲಸ ಮಾಡಿದ್ರೆ ಜಿಲ್ಲಾದೊಳಗೆ ಕೆಲಸನ ಮಾಡಿಲ್ಲ ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ? ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ. ನಾವೀಗ ಹಾವೇರಿ ಲೋಕಸಭಾ ಕ್ಷೇತ್ರದ ದೇವಗಿರಿ ಒಂದು ಗ್ರಾಮದಲ್ಲಿ ಬಳಿ ಇದ್ದೀವಿ. ನೋಡ್ಬೋದು, ಇಲ್ಲಿ ರೈತರು ಕೂಡ ಒಕ್ಕಲಿಗ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಏನು ದನಗಳಿಗೆ ಈ ಬಾರಿ ಕೂಡ ಸಾಕಷ್ಟು ಬರಗಾಲ ಕೂಡ ಇರೋದ್ರಿಂದ ಮೇವಿನ ಒಂದು ಬವಣೆಯನ್ನು ತೀರ್ಸೋದಕ್ಕೆ ಇಲ್ಲಿ ರೈತರು ಮುಂದಾಗಿದ್ದಾರೆ. ಅವ್ರನ್ನ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಈಗ ಯಾರಿಗೆ ಬೆಂಬಲ ಸೂಚಿಸ್ತೀರಿ? ಯಾರು ಅಭ್ಯರ್ಥಿ ಇದ್ದಾರೆ ನಿಮಗೆ? ಉದಾಸಿ ಅವ್ರು ಕೆಲಸ ಮಾಡಿದ್ದಾರೆ ಸರ್. ಅವರು ಈಗ ಬೊಮ್ಮಾಯರು ನೆಕ್ಸ್ಟ್ ಈಗ ಕೊಟ್ಟಿದ್ದಾರಲ್ಲ ಸರ್, ಅವರು ಈ ಬೊಮ್ಮಾಯರಿಗೆ ನಾವು ಇದು ಮಾಡ್ತೀವಿ ಸರ್. ಬೊಮ್ಮಾಯಿಯವರು ಬೆಂಬಲ ಸೂಚಿಸ್ತಾರೆ. ಈ ಬರಗಾಲ ಯಾವ ರೀತಿ ಇದೆ ಈ ಭಾಗದಲ್ಲಿ, ಯಾವ ರೀತಿ ಸಮಸ್ಯೆ ಆಗಿದೆ? ಪೂರ ಬರಗಾಲ ಸರ್. ಈ ವರ್ಷ ಏನೇನು ಬೆಳೆದಿಲ್ಲ ನೋಡ್ರಿ ಸರ್, ಏನೇನಿಲ್ಲ ಸರ್. ದನಕರ್ಕು ಸಮಸ್ಯೆ ಐತೆ ಸರ್, ಮೇವು ಇಲ್ಲ, ಏನಿಲ್ಲ ಸರ್. ಯಾರು ಬೆಂಬಲ ವ್ಯಕ್ತಪಡಿಸ್ತಾರೆ? ಬೊಮ್ಮಾಯಿಗೆ ನಾವು ಮಾಡಿದ್ರೆ ಯಾಕಂದ್ರೆ ಮತ್ತೆ ಅರ್ಧ ಇದ್ರಾಗ ಬಂದ್ಬಿಟ್ಟವ್ರಿ ನಾವು ಪಾರ್ಟಿ ಅಲ್ಲಿ ಮಾಡೋಣ, ಅವ್ರಿಗೆ ಮಾಡೋಣ, ಸಹಾಯ ಮಾಡೋಂಗೆ ಬೇಡ ಅನ್ನಂಗಿಲ್ಲ. ಅವ್ರಿಗೆ ಮಾಡೋಣ, ಅವ್ರಿಗೆ ಮಾಡೋಣ. ಆದ್ರೆ ಹೌದಲ್ರಿ ಸರ್, ಯಾರು ಇದು ಬೇಕೋ ಅವ್ರಿಗೆ ಮಾಡೋದು. ಒಟ್ಟು ಈಗ ನಾವು ಅದ್ರಾಗೆ ಬಂದ್ಬಿಟ್ಟವ್ರಿ BJPಯಿಂದ. ಹಾವೇರಿ ಕ್ಷೇತ್ರದ ದೇವಗಿರಿಯ ಗ್ರಾಮದಲ್ಲಿ ನಾವು ಇದೀವಿ. ಇಲ್ಲಿ ಬರ್ತಾ ಇದೆ, ಯಾರಿಗೆ ಬೆಂಬಲ ಸೂಚಿಸ್ತೀರಿ? BJP ರೀ. ಯಾಕ? ಮೋದಿನ ಇರ್ಬೇಕ್ರಿ, ಅದ್ರ ಸಲುವಾಗಿ. ರೈತರಿಗೆ ಏನು ಅನುಕೂಲ ಮಾಡಿದಾರೆ ಮೋದಿ? ಅನುಕೂಲ ಮಾಡ್ಲಿ ಬೆಳ್ಳಿ BJPನ ಇರ್ಬೇಕ್ರಿ. ಮೋದಿಯವ್ರ ಸಹಕಾರ ಎಲ್ಲ ಅನುಕೂಲ ಮಾಡಿದಾರೆ. ಯಾವ ದೇಶಕ್ಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ? ಯಾವ ಗ್ಯಾರಂಟಿ ಆಗಲ್ಲ ಬಿಡ್ರಿ ಅವು. ಹಾವೇರಿಯ ಲೋಕಸಭಾ ಕ್ಷೇತ್ರದ ಏನು ದೇವಗಿರಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿನ ಗ್ರಾಮಸ್ಥರನ್ನ ಮಾತಾಡ್ತಾ ಹೋಗೋಣ. ಕಾಂಗ್ರೆಸ್ಗೆ BJPಗೆ ಬೆಂಬಲ? ನಮ್ಮದು BJP ಇರ್ಬಿಡ್ರಿ. ನಾವು ಯಾವ ಪಕ್ಷಕ್ಕೆ ಓಟ್ ಹಾಕ್ತಿರಿ ತಾವು? ನಮ್ದ್ರೆ ಕಾಂಗ್ರೆಸ್. ಹೌದು, ನಮ್ಮದು ಅದೇ ರೀ, BJP ನಾವು. ಚುನಾವಣೆ ಕಾವು ಹೆಂಗೈತಿ ನಿಮ್ಮ ಊರಾಗ? ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? ಏನು ಆದರೆ ಈಗ ಏನಾಗೈತಿ ಅಂದ್ರೆ ನಮ್ಮದು ಬೆಳೆ ವಿಮಾ ಬಂದಿಲ್ಲ. ಬೆಳೆ ವಿಮಾ ಕಟ್ಟಿದ್ದೀವಿ, ಬೇಸಿಗೆದು ಮಳೆಗಾಲದ್ದು ಕೊಡಿ. ಆಮೇಲೆ ಸಾಲ ಮನ್ನಾ ಆಕತಿ ಅಂತಾರೆ, ಸಾಲ ಮನ್ನಾ ಆಗವಲ್ದು. ನಾವು ಏನು ಮಾಡೋಣ? ರೈತರು ಯಾ ಕಡೆ ಅಂತ ಹಾಕೋಣ? ಯಾರು ಸಾಲ ಮನ್ನಾ ಮಾಡ್ತಾರೆ, ಯಾರು ಬೆಳೆ ವಿಮಾ ಮಂಜೂರು ಮಾಡ್ತಾರೆ, ನಮಗೇನು ಸಹಾಯ ಮಾಡ್ತಾರ ಅವರಿಗೆ ನಾವು ಓಟ್ ಕೊಡೋರು. ಬಸವರಾಜ ಬೊಮ್ಮಾಯಿ ಸರ್. ಅಂದ್ರೆ ಈ ಹಿಂದೆ ಶಿವಕುಮಾರ್ ಉದಾಸಿ ಅವ್ರು ನಿಂತಿದ್ರು, ಅವ್ರು ನಿಮ್ಮೂರಲ್ಲಿ ಕೆಲಸ ಮಾಡಿದ್ರು? ಏನೋ ಮಾಡಿಲ್ರಿ ನೋಡ್ರಿ. ಶಿವಕುಮಾರ್ ಉದಾಸಿ ಹಾನಗಲ್ ತಾಲೂಕು, ಹೌದ್ರಿ. ಹಾನಗಲ್ ತಾಲೂಕ್ನಾಗ
ಅವ್ರು ಒಬ್ಬ ಅಲ್ಲೇ ಶಿವಕುಮಾರ್ ಉದಾಸಿ ಆದ್ರೆ ಅವ್ರು ಏನು ಮಾಡಲಿಲ್ಲ ಅಲ್ಲೇ. ಓಕೆ, ಒಂದಿಷ್ಟು ಇಲ್ಲಿ ಯುವಕರು ಇದ್ದಾರೆ, ಇಲ್ಲಿ ಹಿರಿಯರು ಇದ್ದಾರೆ, ಮಾತಾಡ್ಸೋಣ. ಸರ್, ಈ ಬಾರಿ ಯಾವ ಲೋಕಸಭಾ ಚುನಾವಣೆ ನಡೀತಾ ಇದೆ, ಯಾರಿಗೆ ಬೆಂಬಲ ಸೂಚಿಸ್ತೀರಿ ಮತ್ತೆ ಯಾಕೆ ಸೂಚಿಸ್ತೀರಿ? ಬಸವರಾಜ ಬೊಮ್ಮಾಯಿಯವ್ರಿಗೆ. ಯಾಕೆ? ಕೆಲಸಗಾರ ಅದನ್ರಿ, ಕೆಲಸಗಾರ ಅದನ್ನು, ಒಳ್ಳೆ ಕೆಲಸ ಮಾಡ್ತಾನ, ಅಭಿವೃದ್ಧಿ ಮಾಡ್ತಾನ, ಒಳ್ಳೆ ಕೆಲಸಗಾರ ಅದನ್ನು. ಈಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಅವರ ಅಭ್ಯರ್ಥಿ ಕೂಡ ಇದ್ದಾರೆ. ಅವ್ರ ಅಭ್ಯರ್ಥಿಗಳು ಇದ್ದಾರೆ, ಅವ್ರಿಗೆ ಹಾಕ್ಬೋದು, ಇಲ್ಲ ಅಂತಲ್ಲ. ಕರ್ನಾಟಕದಾಗ ಕಾಂಗ್ರೆಸ್ ಇರಲಿ, ಕೇಂದ್ರದಾಗ BJP ಇರಲಿ. ಓಕೆ, ಮತ್ತೆ ಮುಂದೆ ಮಾತಾಡ್ಸೋಣ. ಇಲ್ಲಿ ಹಿರಿಯರು ಇದ್ದಾರೆ. ಅಜ್ಜರ ನಮಸ್ಕಾರ. ಚುನಾವಣೆ ಬಂದೈತಿ, ಯಾವ ರೀತಿ ಮೂರ ಕಾವ್ ಐತಿ, ಮತ್ತೆ ಯಾರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? ಕಾಂಗ್ರೆಸ್ ಅಭ್ಯರ್ಥಿ ಯಾರ್ದಾರ, BJP ಅಭ್ಯರ್ಥಿ ಯಾವ್ದಾರ ಗೊತ್ತೈತಾ? BJP ಅಭ್ಯರ್ಥಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅದನ್ರಿ, ಅವನ್ದ ನಾವು ಮಾಡೋದು. ಯಾವಾಗಲೂ ನಾವು BJPನ ಮಾಡ್ಕೊಂತ ಬಂದ್ಬಿಡೋದು. BJP ಅಂದ್ರೆ ನಾವು ಯಾವಾಗಲೇ ಬಿಟ್ಟಿಲ್ರಿ, ಯಾವಾಗಲಿಂದ ಅದು ಮಾಡ್ಕೊಂತ ಬಂದು ಅದನ್ನ ಮಾಡೋದು. ಸೋಲಿ ಗೇಲು ಇರಲಿ ಬಟ್ ಮಾಡೋದ. ಈಗ ಕಾಂಗ್ರೆಸ್ನವ್ರು ಸಾಕಷ್ಟು ಗ್ಯಾರಂಟಿ ಕೊಟ್ಟಾರ, ಅವ್ರು ಗ್ಯಾರಂಟಿ ಕೊಟ್ಟಾರ, ಕೊಟ್ಟಿಲ್ಲ ಅನ್ನಂಗಲ್ರಿ. ಕೊಟ್ಟಾರ, ಏನೈತಿ ಕೆಲಸ? ರೈತರದ್ದು ಏನೈತಿ? ರೈತರು ನೋಡ್ರಿ ಎಲ್ಲ ಬರಗಾಲ ಬಿದ್ದು ಎಲ್ಲ ಇದಾಗಿ ಎಲ್ಲ ಹಾನಿ ಇದಾಗ್ಯವು ರೈತರದು. ಏನು ಮಾಡ್ರಿ? ಏನಿಲ್ಲ. ನಮಸ್ಕಾರ ಅಜ್ಜರ. ಲೋಕಸಭಾ ಚುನಾವಣೆ ಐತಿ, ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? ಈ BJPಯಿಂದ ಬೊಮ್ಮಾಯಿ ನಿಂತಾರ, ಕಾಂಗ್ರೆಸ್ ಇಂದ ಆನಂದ್ ಗಡ್ದೇವ್ರ ಮಟ್ ನಿಂತಾರ, ಯಾರಿಗೆ ಸೂಚಿಸ್ತೀರಿ ನೀವು? ಅವ್ರಿಗೆ ಸುತ್ತೋದು, ಅವ್ರಿಗೆ ಯಾರಿಗೆ? ಯಾರಿಗೆ? ಬೊಮ್ಮಾಯಿನವ್ರಿಗೆ. ಬೊಮ್ಮಾಯಿ. ಈಗ ಲೋಕಸಭಾ ಚುನಾವಣೆ ಬಂದಿದೆ, ಯಾರಿಗೆ ಬೆಂಬಲ ಸೂಚಿಸ್ತೀರಿ? ಯಾರು ಅಭ್ಯರ್ಥಿ ಇದಾರೆ ಗೊತ್ತೈತಾ BJP ಕಾಂಗ್ರೆಸ್ ಇಂದ? ಇಲ್ಲಿ ನೋಡ್ರಿ, 20 ಟ್ಯಾಂಕರು ಕಾಂಗ್ರೆಸ್ ಬಂದಿತ್ತು. ಇದು ಏನಾಕತ್ತೆ ಹೇಳೋಕ್ಕಾಗಲ್ಲ, ಟೈಮ್ ಹೇಳೋಕ್ಕಾಗಲ್ಲ. ಜನರು ಯಾವ ಕಡೆ ಇರ್ತಾರ, ಯಾವ ಕಡೆ ಇಲ್ಲ ಹೇಳೋಕ್ಕಾಗಲ್ಲ. ನೀವು ಯಾರಿಗೆ ಬೆಂಬಲ ಸೂಚಿಸ್ತೀರಿ? ನಮ್ಮದು ಕಾಂಗ್ರೆಸ್ ರೀ. ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಉಪಯೋಗ ಆಗಿದೆ ನಿಮಗೆ? ಅದು ಉಪಯೋಗ ಆಗ್ಯಾವ್ರಿ. ಅವು ಕಾದ್ಗ ಒಟ್ಟು ಹೆಚ್ಚು ಕಡಿಮೆ ಆಗಿದ್ದು ಬಂದಿಲ್ಲ. ಕಾದ್ಗ ಇವು ಆಧಾರ್ ಕಾರ್ಡ್ ಅವು ಎಲ್ಲ ಕರೆಕ್ಟ್ ಇದ್ದಿದ್ದು, ರೊಕ್ಕ ತಕ್ಕಂದಿಲ್ಲ ಅನ್ನೋದಲ್ಲ, ಬಂದವು. ಆದ್ರೆ ಆಧಾರ್ ಕಾರ್ಡ್ ಒಟ್ಟು ಹೆಚ್ಚು ಕಡಿಮೆ ಆಗಿದ್ದು ಬಂದಿಲ್ಲ, ಅವ್ರು ಬೇಯ್ತಾರೆ. ನೀವು ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ, BJP ಅವರು ಘೋಷಣೆ ಮಾಡ್ತಾ ಇದ್ದಾರೆ, ಯಾರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? ಯಾವ ಪಕ್ಷಕ್ಕೆಲ್ಲ ಇದು ಮಾಡಿದ್ರೆ ಹತ್ ಬಿಡ್ರಿ, ಅದಕ್ಕೇನು ಸಂಬಂಧ? ಏನು ಮಾಡೋದಲ್ರಿ, ಹೌದಲ್ರಿ? ಗ್ಯಾರಂಟಿ ಕೊಟ್ಟಾರಲ್ಲ ಕಾಂಗ್ರೆಸ್ನವ್ರು, ಅವೆಲ್ಲ ನಿಮಗೆ ಮುಟ್ಟಿದೆಯಾ? ಮುಟ್ಟೇವ್ರಿ. 2,000 ರೂಪಾಯಿ ಫ್ರೀ ಬಸ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ? ಬಂದವ್ರಿ. ನಮ್ಮ ಮಳೆಯಾನ ನಿಂತಿದ್ರೆ ಅದಕ್ಕೆ ಕಾಂಗ್ರೆಸ್ಗೆ ಬಂದವ್ರಿ, ಮುಟ್ಟೇವ್ರಿ, ಹಾಕೇವ್ರಿ, ಎಲ್ಲ ಅದು ನಡ್ದೈತಿ ನೋಡ್ರಿ. ನಾವು ಅದನ್ನ ಮಾಡೇವ್ರಿ, ನಾವು ಅದನ್ನ ಮಾಡ್ತೇವೆ ಅಂತ ಹೇಳಿ. ಯಾವ ಪಕ್ಷಕ್ಕೆ? ಇಲ್ಲಿ ಯಜಮಾನ್ರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಲೋಕಸಭಾ ಚುನಾವಣೆ ಇದೆ, ಕಾಂಗ್ರೆಸ್ ಇಂದ ಗಡ್ದೇವ್ರ ಮಟ್ಟ ಇದ್ದಾರೆ, BJP ಇಂದ ಬೊಮ್ಮಾಯಿ ನಿಂತಿದ್ದಾರೆ, ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? ಬೊಮ್ಮಾಯಿನವರು ಸ್ವಲ್ಪ ಸ್ವಾಭಿಮಾನ ಮನುಷ್ಯ, ಒಳ್ಳೆ ಮನುಷ್ಯ, ಅವರಲ್ಲೇ ನಾವು ಅವನಿಗೆ ನಿಂತ ಮಾಡುತ್ತೆ ಅಂತ ಧನ್ಯವಾದ. ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿತ್ತು, ಮತ್ತೆ ಆ ಅಭ್ಯರ್ಥಿ ಕೂಡ ನಿಂತಿದ್ದಾರೆ, ಅವರು ಅಭ್ಯರ್ಥಿ ನಿಂತರೂ ಕೂಡ ಪರವಾಗಿಲ್ಲ. ಆದ್ರೆ ಜನಸಂಖ್ಯೆ ಅಂದ್ರೆ ಅವ್ರಿಗೆ ಹೆಣ್ಮಕ್ಳಿಂದ ಲಾಭ, ಅವರಿಗೆ ಗಂಡು ಮಕ್ಳಿಗೆ ಏನು ಲಾಭ ಇಲ್ಲ. ಆದರೆ ಒಂದು ರೀತಿಯಿಂದ ಅವ್ರು ಮಾಡಿದ್ದು ಕೆಟ್ಟದ್ದ. ಈಗ ಬಡವರ ಪಕ್ಷ ಅಂತ ಮಾಡ್ಯಾರ. ಈ ಕುಂಡ್ರಿಗೆ, ಸಾಲಿಯರಿಗೆ, ಒಂದು ಕಾಲಿಲ್ದರಿಗೆ, ಅಂಗವಿಕಲರಿಗೆ ಏನಾರು ಕೊಟ್ಟಿದ್ರೆ ಪುಣ್ಯ ಬರ್ತಿತ್ತು. ಇದೆಲ್ಲ ಮಾಡಿದ್ದು ದ್ರೋಹ ಅಂತ ಹೇಳ್ಬೋದು ನಾವು. ಹಂಗಾಗಿ ನೀವು BJP ಬೆಂಬಲ? ನಾವು BJP ಬೆಂಬಲ ಅಂದ್ರೆ ಬೊಮ್ಮಾಯಿನವ್ರು ಕ್ಷೇತ್ರ ನಿಂತಿರೋದು ಅವ್ರಿಗೆ ಬೆಂಬಲ ಕೊಡ್ತೇವೆ. ಬೆಂಬಲ ಮೋದಿಯವರು, ಇವರೇ ಅನ್ನಲ್ಲ, ಬೆಂಬಲ ಮಾತ್ರ ಮೋದಿಯವರೇ ಮಾಡ್ತೇವೆ. ಏನು ನೋಡು ಮೋದಿ ಅವ್ರನ್ನ ಏನು ನೋಡು? ಹಿಂದುತ್ವ. ಹಾಂ, ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರು. ಕಾಂಗ್ರೆಸ್ನವರು ಯಾವುದೇ ಥರದ ಕ್ರಮ ತಗೊಳ್ಳಿಲ್ಲ. 15 ದಿವಸಗಳ ನಂತರ ಕ್ರಮ ತಗೊಂಡ್ರು. ಈ ಥರ ಬರೀ ಹಿಂದೂಗಳಿಗೆ ಏನಿಲ್ದೇ ಮುಸ್ಲಿಮ್ಸ್ ಬ್ರದರ್ಸ್ ಈ ಥರ ಅನ್ಕೊಂತ ಹೋದರೆ ನಾವು ಹಿಂದೂಗಳು ಏನು ಮಾಡ್ಬೇಕು? ಹಿಂದೂಗಳು ಓಟ್ ಹಾಕಲ್ವಾ? ಈ ಥರ ಕಾಂಗ್ರೆಸ್ಸಲ್ಲಿ ಭಿನ್ನ ಇದರಿಂದ ನಾವು ಮೋದಿಗೆ ಓಟ್ ಹಾಕೋದು. ಇಲ್ರಿ, ಒಬ್ಬ ಇಸ್ತ್ರಿ ಅಂಗಡಿಯನ್ನು ಇಟ್ಕೊಂಡಂತ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗೋಣ. ಸರ್, ಹೆಂಗಿದೆ ಜೀವನ? ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? ನಾವು BJP ಮಾಡಿ. ಯಾಕೆ ಯಾಕೆ? ಸ್ವಲ್ಪ ರೈತರಿಗೆ ಕಿಸಾನ್ ಸಮ್ಮಾನ ಅದು ಇದು ಮಾಡ್ಯಾರಲ್ರಿ, ಅದಕ್ಕೋಸ್ಕರ ಮಾಡಿ. ಕಾಂಗ್ರೆಸ್ ಗ್ಯಾರಂಟಿಗಳು ನಿಮ್ಗೆ ಯಾವ್ದಾದ್ರು ಉಪಯೋಗ ಆಗಿದೆ? ಅದೇನು ಉಪಯೋಗ ಸರ್? ಸೋಂಬೇರಿತನ ಮಾಡ್ತಾರೆ. ಕೆಲವೊಂದು ಜನ ವ್ಯವಸಾಯ ಮಾಡೋರಿಗೆ ಕಷ್ಟ ಆಗಿರ್ತದೆ, ಅದರಿಂದ ಜನರು ಕೆಲ್ಸಕ್ಕೂ ಹೋಗಲ್ಲ, ಏನಿಲ್ಲ, ಸೋಂಬೇರಿ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿ ಕೊಟ್ರಲ್ರಿ, ಗ್ಯಾರಂಟಿ 5 ಗ್ಯಾರಂಟಿ ಬಂದವಲ್ಲಿಗೆ ಬಡವ್ರಿಗೆ ಆಸರ ಆಗೈತ್ರಿ. ಅದಕ್ಕೆ ಮಡಿ ಇಲ್ಲದಕ್ಕೆ ಅದಕ್ಕೆ ದುಡ್ಕೊಂಡು ತಿನ್ನೋರಿಗೆ 2,000 ರೂಪಾಯಿಗೆ 10 ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಅಂತಾರೆ. ಕಾಂಗ್ರೆಸ್ ಪಕ್ಷದವ್ರು 2,000 ರೂಪಾಯಿ ಕೊಟ್ರ, ಮತ್ತು ರೇಷನಿಂದ ಬಂದೈತಿ. ಈ ಥರ ಎಲ್ಲ ಬಡವ್ರಿಗೆ ಆಸರ ಆಗೈತಿ. ನೋಡೋಣ್ರಿ ಯಾರು ಬರ್ತಾರ ಮುಂದೆ, ಬಂದಿನ ಮ್ಯಾಗ ಕಾಯ್ದು ನೋಡ್ಬೇಕು.
ಸರ್, ಈ ಬಾರಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ತಾವು ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ ಮತ್ತೆ ಯಾರು ಅಭ್ಯರ್ಥಿ ಇದಾರೆ ಗೊತ್ತಿದೆ ನಿಮಗೆ? ಬೊಮ್ಮಾಯಿಯವರು ಹೋದ್ರಿ, ನಾವು ಬಿ ಜೆ ಪಿಗೆ ಮಾಡೋದ್ರಿ. ಬಿಜೆಪಿಗೆ ಯಾಕೆ ಮಾಡ್ತಾ ಇದ್ರಿ? ಏನು ಬಿ ಜೆ ಪಿಗೆ ಯಾಕೆ ಮಾಡ್ತೇವೆ ಅಂತಂದ್ರೆ ಮೋದಿಯಿಂದ ಬಡವರಿಗೆಲ್ಲ ಸಹಾಯ ಆಗೈತ್ರಿ, ಅದ್ರ ಸಂಬಂಧ ಬಿ ಜೆ ಪಿಗೆ ಮಾಡ್ತೀವಿ. ನಮ್ಗೆ ಮನಸ್ಸಿಗೆ ಬಂದೈತಿ ಬಿಜೆಪಿನೇ ಬಂದೈತಿ, ಮನಸ್ಸಿಗೆ ಬಿಜೆಪಿಗೆ ಹಾಕ್ತೇವೆ. ಬಿಜೆಪಿ ಪಕ್ಷ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡ್ತೇವೆ. ಹಿಂದೆ ಇದ್ದಂತ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಅವರು ಇದ್ರು, ಅವ್ರ ಕೆಲಸ ಅವರು ಶಿವಕುಮಾರ್ ನಮ್ಮ ಕಡೆ ಬಂದಿಲ್ಲ. ಏನಪ್ಪ ಯಾರಿಗಾದ್ರೂ ಮಾಡದ ಅವ್ರಿಗೆ ಮಾತ್ರ ಮಾಡ್ಬೇಕು. ಯಾರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ MP ಚುನಾವಣೆಗೆ? ಲೋಕಸಭೆ ಚುನಾವಣೆಗೆ? ಕಾಂಗ್ರೆಸ್ ನಮ್ದು ಕಾಂಗ್ರೆಸ್. ಅಷ್ಟು ಕಾಂಗ್ರೆಸ್ ನಾವು ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? ನಾವು ಕಾಂಗ್ರೆಸ್. ಇಲ್ಲ ಸರ್, ಗ್ಯಾರಂಟಿಯಿಂದ ಏನೂ ಉಪಯೋಗ ಇಲ್ಲ. ಯಾಕೆ ದುಡಿಸಂಥದ್ದು ಏನೋ ಕೊಡ್ಬೇಕು ಹೊರತು ಈ ಗ್ಯಾರಂಟಿ ದುಡ್ಡು ಕೊಟ್ಟರೆ ಏನು ಉಪಯೋಗ ಆಗಲ್ಲ, ಅದು ಯಾವುದು ಉಪಯೋಗ ಇಲ್ಲ. ಈ ಬಿಜೆಪಿ ಯಾವ ರೀತಿ ಕೆಲಸ ಮಾಡಿ? ಇದು ಉತ್ತಮವಾಗಿ ದೇಶದ ಬಗ್ಗೆ ನಮ್ಗೆ ಬೇಕಾದ ಮೇನ್ ಭದ್ರತೆ ಸಲುವಾಗಿ, ದೇಶದ ಭದ್ರತೆ ನಾವು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೇವೆ ನಾವು ದೇಶಕ್ಕೆ, ಅದನ್ನು ಬೆಂಬಲ ಮಾಡ್ತೀವಿ. ಭದ್ರತೆ ಭಾಳ ಇಂಪಾರ್ಟೆಂಟ್, ಅದು ಸಲುವಾಗಿ ಮೋದಿಯವ್ರನ್ನ ಬೆಂಬಲಿಸಿ ನಾವು ಇದು ಮಾಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀವಿ. ಈಗ ಒಂದ್ ಕಡೆ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರು, ಅದೆಲ್ಲ ಉಪಯೋಗ ಆಗ್ತದೆ ನಿಮಗೆ? ಕೊಡ್ತಾ ಇದಾರೆ, ಅವ್ರು ಹೇಳಿದ್ದು 2,000 ರೂಪಾಯಿ ಆಗ್ತಾ ಇದಾರೆ. ಕಾಂಗ್ರೆಸ್ಗೆ ಯಾಕಂದ್ರೆ ನಮ್ಗೆ ಸೌಲಭ್ಯ ಐತಿ, ಇದು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅದಾಗ ಅಕ್ಕಿ ಪಕ್ಕಿ ಎಲ್ಲ ಕೊಡ್ತಾರೆ, ಐತಿ ನಮ್ಗೆ ಅದ್ರಾಗ ಸೌಲಭ್ಯ ಐತಿ, ಅದಕ್ಕೆ ಕಾಂಗ್ರೆಸ್ ಮಾಡ್ತೀವಿ ನಾವು. ಈ ಸಲ ನಾವು ಬಿ ಜೆ ಪಿಯನ್ನು ಬೆಂಬಲಿಸುವಂತಹ ಒಂದು ಕೆಲಸವನ್ನು ಮಾಡತ್ತೇವೆ. ಯಾಕಂದ್ರೆ ಅಭಿವೃದ್ಧಿ ಆಯಿತು, ಡಬಲ್ ರಸ್ತೆ, ಆಮೇಲೆ ಮೋದಿಯವರು ಮೇಕ್ ಇನ್ ಇಂಡಿಯಾ, ಆಮೇಲೆ ಇವು ಫೋನ್ಪೇ ಅವೆಲ್ಲ ಇರ್ಬೋದು, ಒಂದು ಸ್ವಲ್ಪ ಅಭಿವೃದ್ಧಿ ಆಗೈತಿ ಅನ್ನೋಕೆ ಇಷ್ಟಪಡ್ತೀವಿ. ಹಾವೇರಿಯ ಲೋಕಸಭಾ ಕ್ಷೇತ್ರದ ಹಾವೇರಿಯ ನಗರ ಭಾಗದಲ್ಲಿ ನಾವಿದ್ದೀವಿ. ಇಲ್ಲಿನ ಒಂದು ಟ್ಯಾಕ್ಸಿ ಚಾಲಕರ ಒಂದಿಷ್ಟು ತಂಡ ಇದೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಯಾಕೆ ಸೂಚಿಸ್ತವ್ರಿ ಅಂದ್ರೆ ಈ ಕಾಂಗ್ರೆಸ್ ಪಕ್ಷದವ್ರು ನಮಗೆಲ್ಲ ಬಡವ್ರ ಹೊಟ್ಟೆ ಮ್ಯಾಗ ದುಡ್ಕಂತ ಹೊಟ್ಟೆ ಮ್ಯಾಗ ಕಾಲ್ ಕೊಟ್ರೆ, ಬಸ್ ಎಲ್ಲ ಫ್ರೀ ಮಾಡಿ, ಈ ಬಿಕ್ಕಿ ಬಾಗಿ ಎಲ್ಲವನ್ನು ಕೊಟ್ಟು ನಾವು ಸ್ಟ್ಯಾಂಡ್ನ್ಯಾಗ ಕಾಯೋದು, ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಇದು ಕಟ್ತೀವಿ, ಕಟ್ಟಿ ನಿಲ್ಲೋದಾಗೈತೆ ನಮ್ದು. ದುಡ್ಕೊಂಡು ತಿನ್ನಕ್ಕೆ ದಾರಿ ಇಲ್ಲ ನಮ್ಗೆ. ಹಂಗಾಗಿ ನಾವು ಬಿ ಜೆ ಪಿಗೆ ಬೆಂಬಲ ಸೂಚಿಸ್ತೇವೆ. ಸರ ನಾವು ಬಿ ಜೆ ಪಿಗೆ ಬೆಂಬಲ ಮಾಡ್ತೀವಿ. ನಮ್ಮ ಜೀವ ಇರೋ ಮಟ್ಟ ಸರ ನಾವು ಮೋದಿ ಭಕ್ತರು. ಅಂದ್ರೆ ಕಾಂಗ್ರೆಸ್ನವ್ರು ನಮ್ಗೇನು ಇದು ಆಗಿಲ್ಲ ಅಂತ, ಗಾಡಿಯರಿಗೆ ಎಲ್ಲರಿಗೆ ನಮ್ಗೆ ಹೊಟ್ಟೆ ಮ್ಯಾಗ ಹೊಡೆದಿದ್ದಾರೆ ಅವರು. ಯಾಕಂತಂದ್ರೆ ಬಸ್ ಫ್ರೀ ಮಾಡಿದ್ದಾರೆ, ನಾವೆಲ್ಲ ಟ್ಯಾಕ್ಸ್ ಎಲ್ಲ ಇನ್ಶೂರೆನ್ಸು ಟ್ಯಾಕ್ಸ್ ಕಟ್ಟೋದೆಲ್ಲ ವಜ್ಜೆ ಆಗೈತಿ ನಮಗೆಲ್ಲ. ಅದ್ರ ಸಂಬಂಧ ನಾವು ಬಿ ಜೆ ಪಿಗೆ ಬೆಂಬಲ ಮಾಡ್ತೀವಿ. ನಮ್ದು ಯಾವತ್ತಿರ ಬಿ ಜೆ ಪಿ ಸರ. ಕಾರಣ ಅಂದ್ರೆ ಮನುಷ್ಯಂಗೆ ದೇಶಕ್ಕೆ ಹಿತವಾಗಿರೋಂಥ ಒಬ್ಬ ಪ್ರಧಾನಮಂತ್ರಿ ಬೇಕು ಫಸ್ಟ್ ಆಫ್ ಆಲ್. ಕಾಂಗ್ರೆಸ್ ಸರ್ಕಾರ ಬಂದೈತಿ, ಎಲ್ಲ ಯೋಜನೆ ಕೊಟ್ಟಾರ ಅಂತೇಳಿ ಹೇಳ್ತಾರೆ ಅವರು. ಯಾರಿಗೆ ಕೊಟ್ಟಾರ? ಇಲ್ಲಿ ಟ್ಯಾಕ್ಸ್ ಕಟ್ತಾರೆ, ಎಲ್ಲ ಓಡಾಡಿ ತಂದಾರೆ ಎಲ್ಲರೂ ಡ್ರೈವರ್ಗಳು, ಅಷ್ಟು ಜನ ಡ್ರೈವರ್ಗಳು ಮಾಲಕರು, ಹೌದಾ? ಅಷ್ಟು ಜನ ಇಲ್ಲಿ ನಿಂತ್ಕೊಂಡಾರ. ಇಲ್ಲಿ ದುಡ್ಕೊಂಡು ತಿನ್ನೋದಾಯ್ತು, ಇನ್ಶೂರೆನ್ಸ್ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಮತ್ತೆ ಇವ್ರು ಮತ್ತೆ ಏರ್ಸ್ಕೊಂತ ಹೊಂಟಾರ. ಇವ್ರು ಹೊಸ ಹಿಂಗೆ ಮಾಡ್ಕೊಂತ ಹೋದ್ರೆ ದೇಶದ ಹಿತತೆ ಇರಲ್ಲ. ಅದಕ್ಕೆ ನಮ್ಗೆ ಪ್ರಧಾನಮಂತ್ರಿ ಮೋದಿಜಿನೇ ಇರ್ಬೇಕು. ಈಗ ಬೊಮ್ಮಾಯಿ ಅವರು ವರ್ಸಸ್ ಮತ್ತೆ ಆನಂದ್ ಗಡ್ಡಿ ಅವ್ರು ಮಾಡಿದ್ದಾರೆ, ಯಾರಿಗೆ? ಬೊಮ್ಮಾಯಿ ಸರ ಬರೋದು ಕಾಂಗ್ರೆಸ್ಸಿಗೆ ಸಮ. ಬಿ ಜೆ ಪಿ ಒಳ್ಳೆಯ ಪಕ್ಷ ಇರೋದು ನಮಗೆ. ಈಗೆಲ್ಲ ನಾವು ಗಾಡಿ ಮಾಡಿ ಎಲ್ಲ ಲುಕ್ಸಾನೆ ಆಗಿ ಹೋಗಿದೆ ಸರ್. ಫ್ರೀ ಮಾಡಿ ಗಾಡಿನೇ ಯಾರು ಹತ್ತಾ ಇಲ್ಲ, ಏನು ಮಾಡೋಕೆ ಸರ್ ಅದಕ್ಕೆ? ಹಾಂ, ನೀವೇ ಹೇಳಿ. ಬಿಜೆಪಿ ಅಭ್ಯರ್ಥಿ ಯಾರು? ಬಿ ಜೆ ಪಿ ಯಾರು ಸರ್? ಇಲ್ಲಿ ಯಾರು? ಬಸವರಾಜ ಬೊಮ್ಮಾಯಿ ಅವರು. ಬಸವರಾಜ ಅಂದ್ರೆ ಅವರೇ ಬರೋದು. ಬಿಜೆಪಿ ಬೆಂಬಲ ಇದೆ. ಬಿ ಜೆ ಪಿ ಬೆಂಬಲ ಇದೆ ಸರ್ ನಮ್ಮಲ್ಲಿ. ಏನು ಸರ್ ಏನು ಮಾಡ್ಬೇಕು? ಗಾಡಿಯಲ್ಲಿ ಜನನೇ ಹತ್ತಲ್ಲ, ಯಾರು ಜನ ಎಲ್ಲ ಗಾಡಿ ಮಾರೋದ ಪರಿಸ್ಥಿತಿ ಬಂದಿದೆ, ಏನು ಮಾಡ್ಬೇಕು ಅದಕ್ಕೆ? ಮತ್ತೊಂದಿಷ್ಟು ಜನರನ್ನ ನಾವು ಮಾತಾಡ್ತಾ ಹೋಗೋಣ. ಮುಂದೆ ಅಲ್ಲಿ ಯಾವ ರೀತಿ ಜನರು ಏನು ಅಭಿಪ್ರಾಯ ಹೇಳ್ತಾರನ್ನ ಮುಂದೆ ಕಾದು ನೋಡೋಣ. ಈಗ ಲೋಕಸಭಾ ಚುನಾವಣೆ ಬಂದಿದೆ, ನೀವು ಯಾವ ಊರಿಂದ ಬಂದಿರಿ, ಎಲ್ಲಿ ಹೊಟ್ಟಿರಿ? ಸರ್ ನಾವು ರಾಣೆಬೆನ್ನೂರು ಹತ್ರ ಬಂದವ್ರಿ. ನಮ್ಮ ಹೆಂಡತಿ ಮನೆಗೆ ರಜಾ ಇದ್ರಿ, ಮಕ್ಳ ಜೊತೆಗೆ ಒಂದಿಷ್ಟು ರಜಾ ಇರಂತ ಬಂದೇವ್ರಿ. ಸೊ ನಮ್ಮ ಪ್ರಕಾರ ಮೇಲ್ಗಡೆ ಮೋದಿಜಿನ ಬರಲ್ರಿ, ಲೋಕಲ್ ಲೆವೆಲ್ ಯಾರು ಕೆಲಸ ಮಾಡ್ತಾರೋ ಅವ್ರು ಬರ್ಬೇಕಂತ ನಮ್ಮ ಕಡೆ ಹತ್ರ ಬಯಸ್ತೀವಿ. ನಾವು ಮೋದಿಜಿ ಬೆಂಬಲಿಸ್ತೀವಿ. ನಮಗೆ ಮೋದಿಜಿ ಅಂದರೆ ಅಭಿಮಾನ ಅಷ್ಟು. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ದೇಶಕ್ಕಾಗಿ, ನಾವು ಅವ್ರಿಗೆ ಬೆಂಬಲ ಮಾಡ್ತೀವಿ. ನಾವು ಮೋದಿಜಿ. ಮೋದಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಷ್ಟೇ. ಕೆಲಸ ಎಲ್ಲ ಎಜುಕೇಶನ್ ಸೆಕ್ಟರ್ನಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ. ಯಾವ ಪಕ್ಷಕ್ಕೆ ಮತ್ತೆ ಯಾರಿಗೆ ಬೆಂಬಲ ಸೂಚಿಸ್ತೀರಿ? ನಾವು ಮೋದಿಗೆ. ಯಾಕೆ? ಅವರೆಲ್ಲ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಈಗ ಒಂದು 10 ರೂಪಾಯಿ 200 ರೂಪಾಯಿ ಬೇಕಂದ್ರೂ ನಾವು ಬ್ಯಾಂಕಿಗೆ ಹೋಗ್ಬೇಕಿತ್ತು, ಈಗೆಲ್ಲ ಕುತ್ಕೊಂಡಲ್ಲೇ ಅಮೌಂಟ್ ಹಾಕ್ಬೋದು. ಅದೇ ಸಂಬಂಧ ಮೋದಿಗೆ ನಾವು ಮತ್ತೊಮ್ಮೆ ಮೋದಿಯನ್ನು ಆರಿಸಿ ತರ್ಬೇಕಂತ. ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟರು, ಅದು ಉಪಯೋಗ ಆಗಿಲ್ಲ. ಆಗಿದೆ, ಒಬ್ಬೊಬ್ಬರು ಬಡವರು ಯುವಕರಿಗೆ ಆಗಿದೆ ಆಗಿಲ್ಲ ಅಂತ ಅಲ್ಲ, ಅವರು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ.
ಆದರೂ ನಾವು ಮೋದಿಗೆ ಹಾಕೋದು ಓಟು. BJP ಮೋದಿ ಅಂದರೆ ಭಾಳ ಇಷ್ಟ, BJPಗೆ ಹಾಕ್ಬೇಕಂತ ಮಾಡಿದ್ದೀವಿ. ಕಾಂಗ್ರೆಸ್ಸು ಹೇಳ್ತಾರೆ ಇಲ್ಲ ಅನ್ನಂಗಿಲ್ಲ ರೀ. ಸುಮ್ಮನೆ ಕಾಂಗ್ರೆಸ್ ಅಂದರೆ ಈಗ ಬಸ್ ಎಲ್ಲ ಫ್ರೀ ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಅರ್ಧ ಜನಕ್ಕೆ ಉಪಯೋಗ ಆಗೈತೆ, ಅರ್ಧ ಜನಕ್ಕೆ ಉಪಯೋಗ ಆಗಿಲ್ಲ. ಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ಭಾರಿ ತ್ರಾಸಾಗಿದೆ. ಆಮ್ಯಾಕೆ ಈಗ ಗಂಡು ಮಕ್ಕಳಿಗಂತೂ ಸೀಟು ಸಿಗೋಂಗಿಲ್ಲ, ಅವು ಹೆಣ್ಮಕ್ಳಿಗೆ ಉದ್ದಾಡೋದು ಆಗಿಬಿಟ್ಟಿದೆ. ಈಗ 2000 ಅಂತ ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ ರೀ. ಈ ಕಡೆಯಿಂದ ತೊಗೊಳೋದು, ಈ ಕಡೆಯಿಂದ ಕೊಡೋದಾಗಿದೆ. ಸುಮ್ಮನೆ ಕಾಂಗ್ರೆಸ್ಸು ಉಪಯೋಗ ಇಲ್ಲ, BJP ಮಾಡ್ಬೇಕಂತ ಮಾಡಿದ್ರು. ನಮ್ಗೆ ಉದ್ಯೋಗ ಕೊಡ್ರಿ, ಜನಕ್ಕೆ ಉದ್ಯೋಗ ಕೊಡ್ರಿ, ಕೆಲಸ ಕೊಡ್ರಿ, ಪ್ರತಿಯೊಂದು ತಾಲೂಕು ಮಟ್ಟದ ಒಂದು ಉದ್ಯೋಗ ಕೊಡ್ರಿ. ಹಾಗಾದ್ರೆ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗೋದು. ನಿಮ್ಮ ಮಂತ್ಯನ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಹಿಂಗೆ ಮಾಡಿದ್ವಿ, ಇವ್ರು ಹಿಂಗೆ ಮಾಡಿದ್ವಿ, ಹಂಗೆ ಮಾಡೋದು ಬೇಡ ನಮಗೆ. ಈಗ ನೀವು ಈಗ ಪ್ರೆಸೆಂಟ್ ಆಗಿ ಮೋದಿ ಅವರು ಮತ್ತೆ ಈಗ ಒಂದ್ ಕಡೆ ಕಾಂಗ್ರೆಸ್ ಗ್ಯಾರಂಟಿ ಕೂಡ ಕೊಡ್ತಾ ಇರೋಂಥದ್ದು, ಯಾರಿಗೆ ಬೆಂಬಲ? ಗ್ಯಾರಂಟಿ ಕೊಟ್ಟಾರೆ ಪಾಪ, ಅವ್ರಿಗೆ ಉದ್ಯೋಗ ಅವ್ರಿಗೆ ಕೊಡೋದು. ಸಮಾಜ ಪ್ರತಿಯೊಬ್ಬ ಬಡವರಿಗೆ ಒಂದು ತುತ್ತನ್ನು ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ನವ್ರು, ಅವರಿಗೆ ಉದ್ಯೋಗ ಇದು ಕೊಡೋದು, ಓಟ್ ಕೊಡೋದು. BJPಗೆ ಸೂಚಿಸ್ತೇವೆ ಸರ್ ನಾವು. ಯಾಕಂದರೆ ನಮ್ಮ ಹಿಂದೂ ಕಾರ್ಯಗಳು ಅಂದರೆ ಕೆಲಸಗಳೆಲ್ಲ ರಾಮ ಮಂದಿರ ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇತ್ತು, ಅದೆಲ್ಲ ಕೆಲಸ ಆಗಿದೆ. ನಮಗೆ ರಾಜ್ಯಕ್ಕಿಂತ ದೇಶ ಮುಖ್ಯ, ಅನಂತರ ರಾಜ್ಯ, ಅನಂತರ ಜಿಲ್ಲೆ, ಅನಂತರ ತಾಲೂಕು ಬರುತ್ತೆ. ಈಗ ನಾವು BJPನ ಬೆಂಬಲಿಸ್ತೇವೆ. ನಮ್ಮ BJPಗೆ ಎಲ್ಲರೂ ಮತ ನೀಡಬೇಕು. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷಕ್ಕೆ ಮತ್ತೆ ಯಾವ ಅಭ್ಯರ್ಥಿ ಬೆಂಬಲ ಸೂಚಿಸ್ತೀವಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೇವೆ. ಯಾಕೆ? ನಾವು ತಳದಾಗಿಂದ ಕಾಂಗ್ರೆಸ್ ಮಾಡ್ಕೊಂತಾನೆ ಬಂದರು. ಈಗ ಒಂದ್ ಕಡೆ ಪಕ್ಷದ ಅಭಿಮಾನಕ್ಕೆ ಹಾಕ್ತಾರೆ ಅಥವಾ ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ? ನಾವು ಪಕ್ಷದ ಅಭಿಮಾನಕ್ಕೆ ಹಾಕ್ತೇವೆ, ವ್ಯಕ್ತಿ ನೋಡಿನೇ ಹಾಕ್ತೇವೆ. ಈ ಬಾರಿ ಬೊಮ್ಮಾಯಿ ಅವ್ರು ನಿಂತಾರೆ ಮತ್ತು ಆನಂದ್ ಗಡ್ದೇವ್ರ ಮಠವ್ರು ನಿಂತಾರೆ. ಇಬ್ಬರಲ್ಲಿ ಯಾರು ನಿಮಗೆ ಒಳ್ಳೆ ಸೂಕ್ತ ಅನ್ನಿಸ್ತು? ನಮ್ಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಗಡ್ಡದೇವ್ರ ಮಠ ಸೂಕ್ತ ಅನ್ನಿಸ್ತು. ಹಾವೇರಿಯ ಲೋಕಸಭಾ ಕ್ಷೇತ್ರದಲ್ಲಿ ನಾವೀಗ ಇದ್ದೇವೆ. ಇದು ಹಾವೇರಿಯ ಪ್ರಮುಖ ವೃತ್ತ ಸಿದ್ದಪ್ಪ, ಹೊಸಮನಿ ಸಿದ್ದಪ್ಪ ವೃತ್ತ. ಇಲ್ಲಿನ ವಾತಾವರಣ ಸ್ಥಿತಿ ಹೇಗಿದೆ, ಇಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತೋರಿಸೋಣ ಸರ್. ಈ ಬಾರಿ ಲೋಕಸಭಾ ಚುನಾವಣೆ ಇದೆ, ತಾವು ಯಾವ ಪಕ್ಷಕ್ಕೆ ಮತ್ತು ಯಾವ ಅಭ್ಯರ್ಥಿ ಬೆಂಬಲ ಸೂಚಿಸ್ತೀವಿ? ನಾವು BJPಯಿಂದ ಸಪೋರ್ಟ್ ಮಾಡ್ತಿದ್ದೇವೆ. ಬಿಕಾಸ್ ಆಫ್ ಮೋದಿ ಅವ್ರದ್ದು ಇಷ್ಟು ವರ್ಷದ 15 ವರ್ಷ ಪೀರಿಯಡ್ನಲ್ಲಿ ದೇಶನ ಕಾದಿದ್ದಾರೆ. ಮತ್ತು GST ಯಾವುದೇ 2 ನಂಬರ್ ದಂಧೆ ನಡೀತಾ ಇಲ್ಲ. ಆಮೇಲೆ ಮತ್ತು ಕಾಶ್ಮೀರದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ಮತ್ತು ಯುವಕರಿಗಾಯ್ತು, ಮಹಿಳೆಯರಿಗಾಯ್ತು, ಎಲ್ಲರಿಗೂ ಸಮೃದ್ಧಿಯಾಗಿ ನಡೀತಾ ಇದೆ. ನಾವು ಈ ಸಲ BJPಗೆ ಮತ ಹಾಕ್ತೇವೆ. ಇಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷನ ಚಲೋ ಅನ್ನಿಸ್ತದೆ ಈ ಸಲ. ಯಾಕಂದರೆ ಈಗ 10 ವರ್ಷ ಅಂತಕ್ಕೂ BJP ಸರ್ಕಾರ ಬಂದೈತಿ. ಈಗ ನೆಕ್ಸ್ಟ್ ಚೇಂಜ್ ಮಾಡೋಕ್ಕೋಸ್ಕರ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತ ಮಾಡಿ. ರಾಹುಲ್ ಗಾಂಧಿ ಅಂದರೆ ನಮ್ಗೆ ಖರ್ಗೆ ಅವ್ರು PM ಆಗ್ಬೇಕಂತ ಆಸೆ ಇದೆ. ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ತಾವು ಯಾವ ಪಕ್ಷಕ್ಕೆ ಮತ್ತು ಯಾವ ಅಭ್ಯರ್ಥಿ ಬೆಂಬಲ ಸೂಚಿಸಿ? ನಾವು BJP ಮಾಡ್ತೀವಿ. ಯಾಕೆ? ನಮ್ಮ ಮತ್ತು ಇಲ್ಲಿ BJP ಕ್ಯಾಂಡಿಡೇಟ್ BMR BJP ಮಾಡ್ತಾರೆ. ಈ ಹಿಂದೆ ಉದಾಸಿ ಅವ್ರು ನಿಂತಿದ್ರು, ಅವರೆಲ್ಲ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಮಾಡ್ಯಾರ. ಈಗ ಕಾಂಗ್ರೆಸ್ಸಿಂದ ಆನಂದ್ ಗಡ್ದೇವ್ರು ಮಟ್ಟಿದ್ದಾರೆ. ಪರಿಚಯ ಇಲ್ಲ ಯಾರಿಗೆ ಪರಿಚಯ ಇಲ್ಲ ಅಷ್ಟು. ಯಾವ ಪಕ್ಷಕ್ಕೆ ಬೆಂಬಲಿಸ್ತೀವಿ? BJP ರೀ, ಯಾಕೆ? ಮೋದಿಯವರು ಅದಾರಲ್ರಿ. ಈಗ ಲೋಕಸಭಾ ಚುನಾವಣೆ ಐತಿ, ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? BJPಗೆ. ಯಾಕೆ? ಕಾಂಗ್ರೆಸ್ನವ್ರು ಏನು ಮಾಡ್ಯಾರ? 1 ವರ್ಷ ಆತ ಆರಿಸಿ ಬಂದು ಏನು ಮಾಡ್ಯಾರ? ಏನು ಮಾಡಿಲ್ಲ. ಬಸ್ನಾಗ ಜಗಳ ಹಚ್ಚೋದು, ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ ಅನ್ನೋದಾಟ. ಸೀಟ್ ಕುಂದ್ರಾಕ್ ಸೀಟ್ ಸಿಗಲ್ಲ. ಹಾವೇರಿಯ ನಗರದ ಏನು ಹೂವಿನ ಮಾರ್ಕೆಟ್ ಇದೆ, ಆ ಮಾರ್ಕೆಟಲ್ಲಿ ಬಳಿ ನಾವಿಕ್ಕಿದ್ದೀವಿ. ಇಲ್ಲಿನ ಜನರು ಈ ಬಾರಿಯ ಲೋಕಸಭಾ ಚುನಾವಣೆ ಬಗ್ಗೆ ಯಾವ ಪಕ್ಷಕ್ಕೆ ಬೆಂಬಲಿಸ್ತಾರೆ ಮತ್ತು ಯಾಕೆ ಬೆಂಬಲಿಸಲ್ಲ ಅಂತ ಕೇಳೋಣ. ಸರ್, ಈ ಬಾರಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ ಮತ್ತು ಯಾಕೆ? ಕಾಂಗ್ರೆಸ್ BJP ಎರಡೂ ಅದಾವ ರೀ. ಹೆಂಗೆ ಹೇಳೋದಂತ ನಾವು ಇನ್ನೂ ಅನುಮಾನ. ಕಾಂಗ್ರೆಸ್ ರೀ. ಯಾಕೆ? ಅದು ಕೆಲಸ ಚಲೋ ಮಾಡ್ತಿದ್ರಿ, ಅದಕ್ಕೆ ಎಲ್ಲರಿಗೆ ಬಡವ್ರಿಗೆ ಇಂಜೆಕ್ಷನ್ ಎಲ್ಲ ಮಾಡ್ಯಾರ. ಅನ್ನದಾಗ ಉಚಿತ ಇಂಜೆಕ್ಷನ್ 2025 ಕರೋನಾದಾಗ ನಮಗೆಲ್ಲ ಸಹಾಯ ಮಾಡ್ಯಾರ. ಚಲೋ ಅಲ್ಲಿ ಅಂತ ನಾವು ಆಸೆ, ನಮ್ದು ಆಸೆ ಹಂಗೆ. ನಾವು ಕಾಂಗ್ರೆಸ್ಸಿಗೆ. ಯಾಕೆ? ಕಾಂಗ್ರೆಸ್ ಒಳ್ಳೆ ಸ್ಕೀಮ್ ತಂದಿದ್ದಾರೆ. ಅಂದರೆ ಹೆಣ್ಮಕ್ಳಿಗೆ 2,000 ಬರಂಗೆ ಮಾಡಿದ್ದಾರೆ. ಮತ್ತು ಈಗ ಗ್ರ್ಯಾಜುಯೇಷನಿಗೆ ಅಮೌಂಟ್ ಕೊಡ್ತಾ ಇದ್ದಾರೆ. ಮತ್ತು ಅದು 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಏನಾದರೂ ಅವ್ರಿಗೆ ಕಾಯಿಲೆ ಏನಾದರೂ ಇದ್ದಾಗ ಅದಕ್ಕೆ ಯೂಸ್ ಆಗ್ತಾಯಿದೆ. ಮತ್ತು ಹೆಣ್ಮಕ್ಳಿಗೆ ಏನಾದ ಬಸ್ಸಿಗೆ ಫ್ರೀ ಕಾಸ್ಟ್ ಆಫ್ ಟಿಕೆಟ್ ಇಲ್ಲ, ಏನಿಲ್ಲ, ಹಂಗೆ ಹೋಗ್ಬೋದು. ಮತ್ತು ಬೇರೆ ಅಜ್ಜ ಅಜ್ಜಿ ಹೋಗ್ತಿದ್ರಲ್ಲ ಮೊದಲಿಗೆ, ಮನೆಯಲ್ಲೇ ಕೂತ್ಕೊಂತಿದ್ರು, ಇವಾಗ ಸರಾಗವಾಗಿ ಬಸ್ಸಿಗೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವ್ರಿಗೆ ಬೆಂಬಲ ಸೂಚಿಸ್ತೀವಿ. ಯಾಕೆ? ಯಾಕಂದ್ರೆ ದೇಶ ಯಾವ ಪ್ರಗತಿ ಒಳಗೆ ಹೋಗ್ಬೇಕು ಅಂದ್ರೆ ಅವರೇ ಪ್ರಧಾನಮಂತ್ರಿ ಇರ್ಬೇಕು. BJP ನಾವು ಬೆಂಬಲಿಸ್ತೀವಿ. ಈಗ ಒಂದು ಕಡೆ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಾರಲ್ಲ, ಅದು ಉಪಯೋಗ ಆಗಿಲ್ಲ. ಉಪಯೋಗ ಆಗೋದಲ್ಲ. ಯಾಕೆ? ಯಾಕಂದ್ಯಪ್ಪ ಅಂದ್ರೆ ನೋಡ್ರಿ, ಎಷ್ಟೋ ಜನರು
ಸರ್ ಈ ಬಾರಿ ಹಾವೇರಿ ಕ್ಷೇತ್ರದ ಭಾರಿ ಬೆಂಬಲ ಇದ್ದೈತಿ. ಈ ಬಾರಿ ಏನಂತಂದ್ರೆ ಕಾಂಗ್ರೆಸ್ನವ್ರೆ ಟಕ್ಕರ್ ಕೊಡ್ಬೇಕಂತಂದು ಸ್ವಾಮಿಗಳು ನಿಲ್ಸ್ಯಾರ, ಮಠ ಅಂತ ನಿಂತಾರ. BJP ಇಂದ್ರ ಯಾರು ನಿಂತಾರ? ಇವ್ರು ಎಕ್ಸ್ CM ನಿಂತಿದಾರ, ಬಸವರಾಜ ಬೊಮ್ಮಾಯಿ ಅವ್ರೆ. ನೋಡೋಣಂತ. ಬಸವರಾಜ ಬೊಮ್ಮಾಯಿ ಅವರು ಏನೋ ಅಂತ ಹೇಳ್ತೇನೆ ನಾನು, ಇಲ್ಲಿ ಏನು ಕ್ಯಾಂಪೇನ್ ಮಾಡಿಲ್ದಂಗೆ BJP ಗೆದ್ದು ಬರ್ತದೆ. ಅದು ಮಾತ್ರ 100ಕ್ಕೆ 100 ಸತ್ಯ. ಹೊಲನ ಈಗ ಮಾಡಿಬಿಟ್ರು, ಆಮ್ಯಾಗ ಎಷ್ಟೋ ಮಂದಿ ಲವಣೆ ಹಾಕಿದ್ರು ಇವರು ಮಾಡೋದ್ರಿಂದ. ಜನರಿಗೆ ರೈತರಿಗೆ ಏನು ಇಲ್ಲೇ ಇಲ್ಲ, ಆ ನಮೂನಿ ಆಗಿಬಿಡ್ತೀವಿ. ಇದು ಏನು ಗ್ಯಾರಂಟಿಯಿಂದ ಆ ಉದ್ದೇಶಕ್ಕೆ ನಾವು ವಿರೋಧ ಮಾಡ್ತೀವಿ. ಪಕ್ಷಕ್ಕೆ ಬೆಂಬಲ ಕೊಡದಾತ್ರಿ, ನಮ್ಮ ಸಾಲನ ಮನ್ನಾ ಮಾಡ್ವಲ್ರಲ್ರಿ. ಯಾವ ಪಕ್ಷಕ್ಕೆ ಬೆಂಬಲ ಕೊಟ್ರೆ ನಿಮಗೆ ಲಾಭ ಆಗುತ್ತೆ ಅಂತ? BJP ರೀ. ಕಾಂಗ್ರೆಸ್. ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷಕ್ಕೆ ಬೆಂಬಲ ನಿಮಗೆ? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ? ಪೈಲೆ से उससे डालते ಎಲ್ಲ BJPನೇ ಜಾಸ್ತಿ. ಯಾವ ವಿಚಾರಕ್ಕೆ BJP ಬೆಂಬಲಿಸ್ತಾರೆ? ಹೆಣ್ಮಕ್ಳಿಗೆ ಅವಾಗಿಂದನೂ ಜಾಸ್ತಿ ಸೌಲಭ್ಯ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಚೆನ್ನಾಗಿ ಇದು ಕೊಟ್ಟಿದ್ದಾರೆ, ಸಾಲ ಮನ್ನಾ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಗಳಿಗೂ ಎಲ್ಲ ಸೌಲಭ್ಯ ಚೆನ್ನಾಗಿ ಮಾಡಿದ್ದಾರೆ. ಅದು BJP ಒಳ್ಳೆ ಇದು ಅನುಕೂಲ ಇದೆ, ಅದಕ್ಕಾಗಿ. ಇದಿಷ್ಟು ಹಾವೇರಿ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ. ಚುನಾವಣೆ ಹತ್ತಿರ ಬಂದಂತೆ ಜನರ ಬದಲಾವಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಹಾವೇರಿಯಿಂದ ವೀರೇಶ್ ಬಾರ್ಕಿ, ಪವರ್ TV.